ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮದೊಂದು ಮೆಸ್ ಇರಬಹುದು, ಹೋಟ್ಲ್ ಇರ್ಬೋದು, ಅಥವಾ ಮನೆಯಿಂದನೇ ನೀವು ಅಡಿಗೆ ಇತ್ಯಾದಿಗಳನ್ನು ಮಾಡ್ತಾ ಇರ್ಬೋದು. ಅಂದರೆ ಒಂದು ರೀತಿಯಾಗಿ ಹೋಟೆಲ್ ರೀತಿಯಲ್ಲಿ ಅಂತ ತಿಳ್ಕೊಳ್ಳಿ. ಹೊಸದಾಗಿದೆ, ಯಾರೂ ಜನ ಬರ್ತಾ ಇಲ್ಲ, ಯಾವುದೇ ರೀತಿಯ ಗಿರಾಕಿಗಳು ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ. ಹೋಟೆಲ್ಗಳಿಗೆ ನಾನು ಹೇಳ್ತಾ ಇರುವಂಥದ್ದು, ಈ ರೀತಿ ಇದ್ದಾಗ ಏನು ಮಾಡಬೇಕು ನೋಡಿ. ಆ ಹೋಟೆಲ್, ಮೆಸ್ಸು ಇತ್ಯಾದಿಗಳಲ್ಲಿ ತಾವು ಅಡಿಗೆಯನ್ನು ತಯಾರಿಸುವುದಕ್ಕಿಂತ ಮುಂಚೆ, ವಿಶೇಷವಾಗಿ ಅನ್ನ ತಯಾರಿಸುವುದಕ್ಕಿಂತ ಮುಂಚೆ ಒಂದು ಹಿಡಿ ಅಕ್ಕಿಯನ್ನು, ನೀವು ಯಾವ ಅಕ್ಕಿಯನ್ನು ಬಳಸ್ತೀರೋ ಅದೇ ಅಕ್ಕಿನ ತಗೊಳ್ಳಿ. ಒಂದು ಹಿಡಿ ಅಕ್ಕಿಯನ್ನು ತಗೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ದೇವ್ರ ಮುಂದೆ ಇಡಿ. ನಿಮ್ಮ ಹೋಟ್ಲಲ್ಲಿ ದೇವ್ರ ಫೋಟೋ ಇರ್ಬೋದು, ಅದ್ರ ಮುಂದೆ ಇಡಿ. ಮನೆಯಲ್ಲಿ ಮಾಡ್ತೀರಾ, ದೇವ್ರ ಕೋಣೆ ಮುಂದೆ ಇಡ್ಬೋದು. ಮೆಸ್ಸಲ್ಲಿ ಮಾಡ್ತೀರಾ, ದೇವ್ರ ಕೋಣೆ ಇದ್ದೇ ಇರ್ತದೆ, ಅಥವಾ ದೇವ್ರ ಫೋಟೋ ಇರುತ್ತೆ, ಅಲ್ಲಿ ನೀವಿಟ್ಟು ಓಂ ಶಂಕರಾಯ ನಮಃ ಅನ್ನುವಂಥ ಒಂದು ಮಂತ್ರ ಜಪವನ್ನು ನೀವು ಮಾಡಿ. ಕನಿಷ್ಠ ಪಕ್ಷ 54, ಗರಿಷ್ಠ 108 ಜಪ ಸಂಖ್ಯೆ ನಾನು ಹೇಳ್ತಾ ಇರುವಂಥದ್ದು. ಓಂ ಶಂಕರಾಯ ನಮಃ. ಇದಾದ ಮೇಲೆ ಆ ಅಕ್ಕಿನ ತಗೊಂಡು ಹೋಗಿ ಅನ್ನ ಮಾಡಿ. ನೀವು ಬೇರೆ ನಾರ್ಮಲಾಗಿ ಎಷ್ಟು kg ಅಕ್ಕಿನ ನೀವು ಮಾಡ್ತೀರೋ, ಅನ್ನ ಇತ್ಯಾದಿಗಳನ್ನ ಮಾಡ್ತೀರೋ ಅದನ್ನು ಮಾಡಿ, ಅದರಲ್ಲಿ ಈ ಅಕ್ಕಿನ ಬೆರೆಸ್ಬಿಡಿ ಅಷ್ಟೇ. ನೀವು ಅಡುಗೆ ಮಾಡಿ, ನೀವು ಅದು ಆದ ನಂತರ ನಿಮ್ಮ ಒಂದು ಹೋಟೆಲ್ ಅಥವಾ ಮೆಸ್ಸಲ್ಲಿ ಯಾವ ರೀತಿ ವ್ಯಾಪಾರ ಪ್ರಾರಂಭ ಆಯಿತು, ಯಾವ ರೀತಿ ವ್ಯಾಪಾರ ನಡೀತಾ ಇದೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಾವುಗಳು ತಿಳಿಸಿ. ಇದನ್ನು ಬಂದ್ಬಿಟ್ಟು ಬಹಳ ಸರಳವಾಗಿದೆ. ಇದನ್ನು ಪ್ರತಿದಿನ ಮಾಡಬೇಕಂದ್ರೆ ಹೌದು, ಇದನ್ನು ಪ್ರತಿದಿನ ಅನ್ನ ಮಾಡೋದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿದ್ದು. ಯಾವುದೇ ಅನ್ನ ಇರ್ಬೋದು, ಏನೇ ಇರ್ಬೋದು, ಅರ್ಥ ಆಯ್ತಲ್ಲ? ಹೆಂಗೆ ಇರಲಿ, ಏನೇ ಇರಲಿ, ಯಾವುದೇ ಅನ್ನ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕು. ಇವತ್ತು ಸಪೋಸ್ ತಿಳ್ಕೊಳ್ಳಿ, ಹೋಟ್ಲಲ್ಲಿ ನೀವು ರೈಸ್ ಬಾತ್ ಮಾಡ್ತೀರಾ, ಬೇರೆ ಬೇರೆ ಮಾಡ್ತೀರಾ, ಏನೇ ಮಾಡಿ, ಫಸ್ಟು ಅನ್ನ ಅನ್ನೋದು ನೀವೇನು ತಯಾರು ಮಾಡ್ತೀರೋ ಅದರಲ್ಲಿ ಈ ಅಕ್ಕಿನ ನೀವು ಬೆರೆಸಬೇಕಾಗುತ್ತೆ. ಇದು ಯಾವುದು ಮಂತ್ರಿಸುವಂಥದ್ದು ಏನೂ ಇಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ವಶೀಕರಣ ಶಕ್ತಿ ಇತ್ಯಾದಿಗಳು ಏನೂ ಇಲ್ಲ. ಭಗವಂತನ ಒಂದು ದಯೆಯಿಂದ ನಿಮ್ಮ ವ್ಯಾಪಾರ ಪ್ರಾರಂಭ ಆಗುತ್ತೆ. ಇದನ್ನು ಭಾಳಷ್ಟು ಜನರಿಗೆ ಕೊಟ್ಟು ಪ್ರಯೋಗ ಮಾಡಿ ಇದು ಫಲಕಾರಿ ಆಗಿರುವಂಥ ಒಂದು ತಂತ್ರವಾಗಿದೆ. ಇದನ್ನು ಇವತ್ತು ನಾವು ಗುರುಭಕ್ತಿ ಜ್ಯೋತಿಷ್ಯ ಕೇಂದ್ರದ ವತಿಯಿಂದ ಇವತ್ತು ಜನಸಾಮಾನ್ಯರಿಗಾಗಿ ಹೊರಗಡೆ ಬಿಡ್ತಾ ಇದ್ದೀವಿ. ಯಾಕಂದರೆ ನಾವು ಗುರುಭಕ್ತಿ ಜ್ಯೋತಿಷ್ಯ ಕೇಂದ್ರದ ವತಿಯಿಂದ ಏನೇನು ಒಂದು ಪರಿಹಾರ ಕ್ರಿಯೆ, ಸರಳ ಪರಿಹಾರ ಇತ್ಯಾದಿಗಳನ್ನ ಬಿಡ್ತಾ ಇದ್ದೀವೋ, ಇದನ್ನು ತಗೊಂಡು ಭಾಳಷ್ಟು ಜನ ಜೀವನದಲ್ಲಿ ಉದ್ಧಾರ ಆಗಿದ್ದಾರೆ. ಭಾಳಷ್ಟು ಜನರಿಗೆ ಸಮಸ್ಯೆಗಳು ಪರಿಹಾರ ಆಗಿದೆ. ಇದಿಷ್ಟೇ ಪರಿಹಾರಗಳ ಅಂದರೆ ಅಲ್ಲವೇ ಅಲ್ಲ. ಇದಲ್ಲದೆ ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇತ್ಯಾದಿಗಳಿಗೆ ಬಂದಾಗ ನಾವು ಜನಗಳಿಗೆ ಭಾಳಷ್ಟು ಪರಿಹಾರ ಕ್ರಿಯೆಗಳನ್ನ ಹೇಳಿರ್ತೀವಿ. ಅದರಲ್ಲಿ ಜನರಿಂದ ನಮಗೆ ಬಂದಿರುವಂಥದ್ದು, ಇದು ಸೂಪರ್ ಆಗೈತೆ, ಇದು ಇಷ್ಟು ದಿನದಲ್ಲಿ ಕೆಲಸ ಆಯಿತು, ನನಗೆ ಹಿಂಗಾಯಿತು ಹಂಗಾಯಿತು ಅಂತ ಜನರು ನಮಗೆ ಹೇಳಿರುವಂಥದ್ದನ್ನು ತಗೊಂಡಿರುವಂಥ ಪರಿಹಾರಗಳನ್ನು ಇವಾಗ ನಾವು ಗುರುಭಕ್ತಿಯ ಮೂಲಕವಾಗಿ ಜನಸಾಮಾನ್ಯರು ಎಲ್ರಿಗಾಗಿ ನಾವು ಬಿಡ್ತಾ ಇದ್ದೀವಿ. ಅದರಲ್ಲಿ ಜನರೇ ಇದಕ್ಕೆ ಉತ್ತರವನ್ನು ಹೇಳಿರೋದು, ಜನರೇ ಇದಕ್ಕೆ ಇಷ್ಟು ಫಲ ಇದೆ ಅಂತೇಳ್ಬಿಟ್ಟು ಮಾರ್ಕ್ಸ್ ಕೊಟ್ಟಿರೋದು ಜನಗಳೇ. ಅದಕ್ಕಾಗಿ ನಾನು ಹೇಳ್ತೀನಿ, ಎಲ್ಲೆಲ್ಲಿ ನಾನು ಇದು ಪ್ರಾಯೋಗಿಕವಾಗಿ ನೋಡಲಾಗಿದೆ ಅಂತ ಹೇಳ್ತಾ ಇದ್ದೀನಿ, ಇದು ನಾವೇ ನೋಡಿದ್ದೀವಿ, ಭಾಳಷ್ಟು ಜನರಿಗೆ ಕೊಟ್ಟಿದ್ದೀವಿ, ಇದು ಫಲಕಾರಿ ಆಗುವಂಥದ್ದು. ದಯವಿಟ್ಟು ಯಾವುದೇ ಒಂದು ಪರಿಹಾರ ಕ್ರಿಯೆ ಮಾಡುವಾಗ ನಂಬಿಕೆಯಿಂದ ಮಾಡಿ. ಅಪನಂಬಿಕೆ ಅಥವಾ ಆಗುತ್ತೋ ಇಲ್ವೋ, ಇಷ್ಟೆಲ್ಲ ಆಯಿತು, ಅದರಲ್ಲಾಗಿಲ್ಲ ಇದರಲ್ಲಾಗಿಲ್ಲ, ಕೆಲವೊಂದು ಸಲ ಮಾಂತ್ರಿಕ ಬಾಧೆಗಳು ಇರ್ಬೋದು, ಕೆಲವೊಂದು ಸಲ ದೃಷ್ಟಿ ಬಾಧೆಗಳು ಇರ್ಬೋದು, ಕೆಲವೊಂದು ಸಲ ವ್ಯಾಪಾರ ಪೈಪೋಟಿನೂ ಇರ್ಬೋದು. ನಿಮ್ಗಿಂತ ಚೆನ್ನಾಗಿ ಅಡುಗೆ ಮಾಡುವಂಥ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಹೋಟ್ಲ್ಗಳಿದ್ದರೆ ಹೌದು, ಜನ ಕಮ್ಮಿ ಆಗೋದು ಸಹಜ. ಅರ್ಥ ಆಯ್ತಲ್ವಾ? ನೀವು ಈ ಪ್ರಯೋಗವನ್ನು ಮಾಡ್ತಾ ಹೋಗಿ ಅಷ್ಟೇ, ಪ್ರತಿದಿನ ಮಾಡ್ತಾ ಹೋಗಿ. ಒಂದು ದಿನ ಆಗಿಲ್ವೋ, ಎರಡು ದಿನ ಆಗಿಲ್ವೋ, 3 ದಿನ ನೀವು ಮಾಡಿ, ನಿಮ್ಮ ಒಂದು ವ್ಯಾಪಾರ ಯಾವ ರೀತಿ ನಡೀತಾ ಇದೆ ಈಗ ಅನ್ನೋದನ್ನು ಪ್ರಯೋಗ ಮಾಡಿ ಆದ ನಂತರ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಬೇಕಾಗಿ ವಿನಂತಿ. ಎಲ್ರಿಗೂ ಒಳ್ಳೆಯದಾಗಲಿ.